ನೆಕ್ಸ್ಟ್ ಡೇ ಸರ್ವಿಸ್ ಒಂದು ಇದು ಸರ್ವೆ ನಂಬರ್ ಹಾಕೋಬೇಕಾದ್ರೆ 8ರಿಂದ 10 ದಿನ ಲೇಟ್ ಆಗ್ತದೆ. 8ರಿಂದ 10 ದಿನ ನೀವು ರೈತ ನಿಂತಿರಲ್ಲ, ವಿಡಿಯೋ ಹೇಳಿದ್ರೆ ನಿಂದ್ರಲ್ಲ, ಯಾರೇ ನಾವು ಬೆಳಿಗ್ಗೆ ಒಂದು ಲಾಸೇ ಗೊತ್ತಿರ್ತದೆ, ಬೆಳೆ ಬೆಳೆದು ನಿಂತ್ಬಿಟ್ಟಿರ್ತಾವೆ. ಅಷ್ಟೊಳಗಡೆ ಮಾಡ್ಕೋಬೇಕು. ಆ ಕಮ್ಯುನಿಕೇಷನ್ ಗ್ಯಾಪ್ಗೋಸ್ಕರ ಏನು ಹೇಳ್ಯಾರ ಅವರು, ಕಂಪ್ಲೀಟ್ ಏನು ಮಾಡ್ಯಾರ ಇವರು ವಿಡಿಯೋ ಚೆಕ್ ಮಾಡ್ತೀನಿ. ಇನ್ಶೂರೆನ್ಸ್ ಕಂಪ್ನಿದವ್ರು ಏನೋ ಗೈಡ್ಲೈನ್ಸ್ ಇದೆ ಅಂತ ಹೇಳಿದ್ರು. ಮೊನ್ನೆ ಪಬ್ಲಿಷರಲ್ಲಿ ಆದಾಗ ತರಿಸಿದ್ದೀರಿ. ಇದೇನು ದೊಡ್ಡ ಪ್ರಾಬ್ಲಮ್ ನಮಗೆ ಗೊತ್ತೈತಿ ರೀ. ಏನು ಪ್ರಾಬ್ಲಮ್ ಹೇಳ್ರಿ ಕೂಡ, ನಮ್ಮ ಈ ಸತ್ ನಿಮ್ಮ ಗಾಡಿ ಇನ್ಸೂರೆನ್ಸ್ ಕಟ್ಟಿರಿ, ನೀವು ಏನಾರು ಡ್ಯಾಮೇಜ್ ಆದ್ರೆ ಇದೇ ವರ್ಷ ನಿಮ್ಗೆ ಕ್ಲೇಮ್ ಮಾಡ್ಬೇಕು. ಹಂಗಿಲ್ಲ, ಈ ಸತ್ 7 ವರ್ಷದ್ದು ಶಾರ್ಟ್ ಫಾಲ್ ತೆಗಿತಾರೆ. 7 ವರ್ಷದ್ರಾಗ 5 ವರ್ಷದ ಹೈಯೆಸ್ಟ್ ಏನು ಬೆಳೆದಲ್ಲ, ದೊಡ್ಡ ಸ್ಕ್ಯಾಮ್ ಐತಿ. ದೊಡ್ಡ ಮಟ್ಟದಾಗ ಹೋರಾಟ ಮಾಡ್ಬೇಕು ನಾವು ಇದನ್ನ. 5 ವರ್ಷದ ಹೈಯೆಸ್ಟ್ ಏನು ಗ್ರೋತ್ ಅದಲ್ಲ ಅದನ್ನು ತಗೋದು ಇದರ ದೊಡ್ಡ ದರ್ಶನ ಶಾಮಿಲ್ ಐತ್ರಿ. ಇದ್ರಾಗ ದೊಡ್ಡ ಸ್ಕ್ಯಾಮಿನೇ ಇರಿದ್ರಿ. 5 ವರ್ಷದ ಹೈಯೆಸ್ಟ್ ಗ್ರೋತ್ ತಗೋದು ಅದ್ರೊಳಗೆ ರೇಷಿಯೋ ಹಾಕಿ ಬಂದ್ರೆ ಕೊಡೋರು, ಬರ್ಲಂದ್ರೆ ಇಲ್ಲ. ನಾವು ತುಂಬುದು ಅಂತ ವಿಮಾ ತುಂಬಿಟ್ಟಿವಿ. ಇದೇ ವರ್ಷ ಲಾಸ್ ಆಗಿದೆ, ಇದೇ ವರ್ಷ ನಮ್ಮ ರೊಕ್ಕ ಬರ್ತಾವಂತಿಲ್ಲ. 7 ವರ್ಷದ ತಗೋದು 7 ವರ್ಷನಾಗ 5 ವರ್ಷ ಯಾವ್ದು ಹೈಯೆಸ್ಟ್ ಆಗ್ಯದ ಅದನ್ನ ರೇಷಿಯೋ ಮ್ಯಾಚ್ ಮಾಡಿ ಕೊಡೋರು. 7 ವರ್ಷ ಬರೋದೇ ಇಲ್ಲಲ್ರಿ. ಅಂದ್ರೆ ಅವ್ರ ಕೈಯಾಗ ಐತಿ, ಕೊಡಬೇಕು ಅನ್ನೋದು ಅವ್ರ ಕೈಯಾಗ ಐತಿ. ಇವತ್ತಿನ ದಿವಸ ಜೈ ಕರ್ನಾಟಕ ಸಂಘಟನೆಯಿಂದ ನಾವು ಒಂದು ಮನವಿ ಜಿಲ್ಲಾಧಿಕಾರಿಗಳಿಗೆ ಕೊಡೋದೇನಪ್ಪ ಅಂದ್ರೆ, ಪ್ರತಿ ಸಲ ರೈತರ ಬೆಳೆ ಹಾನಿ ಸಲುವಾಗಿ ವಿಮೆಯನ್ನು ತುಂಬ್ಕೋತಾರೆ. ವಿಮೆಯನ್ನು ತುಂಬ್ಕೊಂಡ ನಂತರ ಯಾವುದಾದ್ರೂ ಕಾರಣ ಹಚ್ಚಿ, ರೂಲ್ಸ್ಗಳನ್ನ ಹಚ್ಚಿ ಅವ್ರಿಗೆ ವಿಮಾ ಪರಿಹಾರ ನೀಡಂಗೇ ಇಲ್ಲ. ಆ ಕಾರಣಕ್ಕೆ ಇವತ್ತು ಪ್ರಮುಖವಾಗಿ ಬೆಕನಾಳ ಮತ್ತು ಬಂಟ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಸರ್ವೆ ಮಾಡಿದರೂ ಸಹಿತ, ಅವರು ಹಣ ತುಂಬಿದರೂ ಸಹಿತ ಅಲ್ಲೆಲ್ಲ ಏನು ಬೆಳೆ ಪರಿಹಾರ ನಿಧಿ ಕೊಡಬೇಕಾಗಿತ್ತು, ಆ ಪರಿಹಾರನ ಬಿಡುಗಡೆ ಮಾಡಿಲ್ಲ. ಅಂದರೆ ಇದು 3 ವರ್ಷದಿಂದ ಕೊಟ್ಟಿಲ್ಲ. ಕೇಳಿದ್ರೆ ಏನು ಹೇಳ್ತಾರೆ, 7 ವರ್ಷದವರೆಗೂ ಆ ಬೆಳೆ ಹಾನಿಯ ಒಂದು ಶಾರ್ಟ್ ತೆಗೆದು ಅದ್ರ ಮೇಲೆ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಕಾರಣಗಳನ್ನು ಹೇಳಿ ಇವತ್ತು ರೈತರಿಗೆ ಮೋಸ ಮಾಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು ಬೆಳೆ ವಿಮಾ ಕಂಪನಿಯವರು ಮತ್ತು ಸರ್ಕಾರದವರು ಕೂಡೇನೆ ಇವತ್ತು ಏನು ಮಾಡಾಕಿದ್ದಾರಪ್ಪ ಅಂದ್ರೆ, ರೈತರಿಗೆ ದ್ರೋಹ ಮಾಡಾಕಿದ್ದಾರೆ. ಇದೊಂದು ದೊಡ್ಡ ಸ್ಕ್ಯಾಮ್ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಸರ್, ಸ್ಥಳಕ್ಕೆ ಬಂದು ಇದು ಅಲ್ಲಿ ಬೆಳೆ ಪರಿಶೀಲನೆ ಮಾಡ್ಯಾರ, ಎಲ್ಲ ಪರಿಶೀಲನೆ ಮಾಡ್ಯಾರ, ಸರ್ವೆ ಮಾಡ್ಯಾರ, ಪ್ರತಿಯೊಂದನ್ನು ಮಾಡಿ ಸಹಿತ ಇವತ್ತು ಅವರೊಂದು ಕಾರಣಗಳನ್ನು ಕೊಡಾಕಿದ್ದಾರೆ. 7 ವರ್ಷದ ತನೂ ಅಲ್ಲಿ ಎಷ್ಟು ಬೆಳೆ ಹಾನಿ ಆಗೈತಿ, ಇವ್ರು ಎಷ್ಟು ಫಸಲುಗಳನ್ನ ತೊಗೊಂಡಾರ, ಅದ್ರ ಮೇಲೆ ನಾವು ಬಿಡುಗಡೆ ಮಾಡ್ತೀವಿ ಅಂತಕ್ಕಂಥ ಒಂದು ಕಾರಣವನ್ನು ಕೊಡ್ತಾರೆ. ಹಾಗಾದ್ರೆ ವರ್ಷ ಯಾಕೆ ತುಂಬ್ಕೋಬೇಕು ಇವರು? 1 ವರ್ಷದ ವಿಮಾ ಇವತ್ತು ನಾವು ನಮಗೆ ಲೈಫ್ ಇನ್ಶೂರೆನ್ಸ್ ಅಂತ ನಾವು ತುಂಬ್ಕೋತೀವಲ್ಲ, 1 ವರ್ಷ ಆಗೋಣ ಅದು ಲ್ಯಾಬ್ಸ್ ಆಕೈತಿ. ಆ ಲ್ಯಾಬ್ಸ್ ಆದದ್ದು ಮುಗಿತು, ಅಲ್ಲಿಗೆ ಕೊಡದೇ ಆದ್ರೆ ಅದು ಬಗೆಹರಿತು. ಅಂಥದನ್ನು ಇವರು 7 ವರ್ಷದವರೆಗೂ ಬೆಳೆ ಹಾನಿ ಆಗಿದ್ರೆ ಆಮೇಲೆ ಅದನ್ನು ನೋಡಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಸರ್ಕಾರ ಏನು ಹೇಳಾಕತೈತಿ, ಇದು ಜಾನ ಕುರುಡುತನ ಅಂತ ಕಾಣಿಸ್ತಾ ಇದೆ. ಇವತ್ತು ರೈತ ಕಷ್ಟಪಟ್ಟು ಬೆಳೆ ಬೆಳೆದು ಹೇಳ್ತಾರಷ್ಟೇ, ರೈತ ಬೆನ್ನೆಲುಬು ಅಂತ ಹೇಳ್ತಾರೆ, ದೇಶದ ಆಸ್ತಿ ದೇಶದ ಬೆನ್ನೆಲುಬು ಅಂತ ಹೇಳ್ತಾರಷ್ಟೇ, ಅದು ಹೇಳಕ್ಕಷ್ಟೇ. ಆದರೆ ಇವತ್ತು ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸೌಲಭ್ಯಗಳನ್ನು ಮಾಡಿದರೂ ಸಹಿತ ರೈತರನ್ನು ವಂಚಿಸುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ. ಇವತ್ತು ಪ್ರೆಸೆಂಟ್ ಸರ್ಕಾರನೂ ಅದೇ ಲೆಕ್ಕದಾಗೆ ಇದೆ. ಇವತ್ತು ಸಿದ್ದರಾಮಯ್ಯನವರಾಗಿರ್ಬೋದು ಅಥವಾ ಹಿಂದೆ BJP ಸರ್ಕಾರ ಆಗಿರ್ಬೋದು, ಇವತ್ತು ಯಾವತ್ತೂ ರೈತರಿಗೆ ಮೋಸ ಮಾಡುವಂಥ ಕೆಲಸನೇ ಇವ್ರು ಮಾಡ್ತಾರೆ. ಸರಿ ಸದ್ ಐತಿಲ್ಲ, ನೀವು ಹೇಳಿದ್ದು ಕೆಲವೊಂದು ಐತಿಲ್ಲ, ಈಗ ಹಳ್ಳಿ ಒಳಗೈತಿಲ್ಲ, ಯಾರಿಗೆ ಬೆಳೆ ವಿಮಾ ಬಂದಿಲ್ಲೋ ಏನೋ ಐತಿಲ್ಲ, ಕೆಲವೊಬ್ಬರಿಗೆ ಬಂದಿದ್ದೇವೆ ಬೆಳೆ ವಿಮಾ. ಕೆಲವೊಂದು ಪಂಚಾಯತಿಗಳಿಗೆ ಬಂದಾವ, ಈ ಪಂಚಾಯತಿಗಳಲ್ಲಿ ಮಾತ್ರ ಅಧಿಕಾರಿಗಳು ಸರಿಯಾದ ಕೆಲಸ ಮಾಡಿಲ್ಲ. ಅದಕ್ಕೆ ಇದು ಬೆಗನಾಳ ಮತ್ತು ಗ್ರಾಮ ಪಂಚಾಯತ್, ಇದು ಯಾವುದು ಬಂಟ್ನೂರು ಗ್ರಾಮ ಪಂಚಾಯತಿ ಅಧಿಕಾರಿಗಳದ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಅಲ್ಲಿ ರೈತರು ಪರದಾಡುವಂತ ಪ್ರಸಂಗ ಬೆಳೆದಿದೆ. ಇದೊಂದು ಸ್ಕ್ಯಾಮ್ ಐತಿ. ಇಲ್ಲೇ ಅಷ್ಟತ್ತಿಲ್ಲ, ಎಲ್ಲ ಕಡೆ ಎಂಟೈರ್ ದೇಶದ ತುಂಬ ಇವತ್ತು ಇಡೀ ದೇಶದ ತುಂಬ ಏನಪ್ಪಾ ಅಂದ್ರೆ ತುಂಬ್ಕೋತಾರ. ಅದು ಬೆಳೆ ಪರಿಹಾರ ಸರಿಯಾದ ಸರ್ವೆ ಮಾಡಲಾರ್ದೆ ಕೊಡುವುದೇ ಇಲ್ಲ. ಎಷ್ಟೋ ರೈತರು ಕೇಳಂಗೇ ಇಲ್ಲ, ಅಷ್ಟಕ್ಕೆ ಗಪ್ಪಾಗಿಬಿಡ್ತಾರೆ. ಗಪ್ಪಾಗಿರೋದ್ರಿಂದ ಇವತ್ತು ಸರ್ಕಾರ ರೈತರಿಗೆ ಮೋಸ ಮಾಡುವಂತ ಕೆಲಸ ಮಾಡ. ಸರ್, ಇವತ್ತು ಮನವಿ ಸಲ್ಲಿಸಿರಲ್ಲ, ಬರೀ ಏನಾದ್ರು ಅದೇ ಮನವಿಗೆ ನಾವೆಲ್ಲರೂ ಅಧಿಕಾರಿಗಳ ವಿಚಾರ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಜಿಲ್ಲಾಧಿಕಾರಿಗಳ ಪ್ರತಿನಿಧಿಗಳ ಬಂಧಿಸಿದ ಏನು ಮನವಿಯನ್ನು ಸ್ವೀಕಾರ ಮಾಡಿದ್ರು, ಅವರು ಒಂದು ಭರವಸೆ ಕೊಟ್ಟಾರ. AC ಅವರು, ಅಸಿಸ್ಟೆಂಟ್ ಕಮಿಷನರ್ ಅವರು ಭರವಸೆ ಕೊಟ್ಟಾರ. ಜಿಲ್ಲಾಧಿಕಾರಿಗಳ ಜೊತೆನೂ ಮಾತಾಡ್ತೀವಿ, ಸರ್ಕಾರಕ್ಕೂ ಇದನ್ನು ಕಳಿಸ್ತೀವಿ ಅಂತಕ್ಕಂಥ ಮಾತನ್ನು ಭರವಸೆ ಕೊಟ್ಟಾರ. ಮುಂದಿನ ದಿನಮಾನದೊಳಗೆ ಕಾದು ನೋಡೋಣ. ಅವ್ರು ಕಳಿಸದೆ ಹೋದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡೋದಕ್ಕೆ ನಮ್ಮ ಜೈ ಕರ್ನಾಟಕ ಸಂಘಟನೆ ಯಾವತ್ತೂ ರೆಡಿಯಾಗಿ ನಿಂತೀವಿ. ಸರಿ ರೀ. ಸಂಗಮೇಶ್ ಗೌಡರು, ವಿಜಯಪುರ ಜಿಲ್ಲಾ ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ. ಸಂಘಟನೆ ತಾಲೂಕು ಅಧ್ಯಕ್ಷ ತಾಳಿಕೊಟ್ಟಿ ಬಸನಗೌಡ ಚಿಂಗಳ್ಳಿ ಅಂತೇಳಿ ನಾವು 2022, 23, 24 ಸತತವಾಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯೊಳಗೂ ಬಂತು, ನಮ್ಮ ತಾಲೂಕು ವ್ಯಾಪ್ತಿಯೊಳಗೂ ಬಂತು. ಸತತವಾಗಿ ಹೋರಾಟ ಮಾಡ್ಕೊತ ಬಂದಿದ್ದೆವು ಈ ಬೆಳೆ ವಿಮಾ ಹೋರಾಟ, ಫಸಲ್ ವಿಮಾ ಬಗ್ಗೆ. ಫಸಲ್ ವಿಮಾ ಅನ್ನುವಂಥದ್ದು ಏನೈತಿ, ನೀವೊಂದು ಗಾಡಿ ಐತಿ, ನಿಮ್ಮದು ಈಗ ವಿಮಾ ತುಂಬಿರಿ, ನೀವು ರೋಡ್ ಮ್ಯಾಗ ಹೊಂಟಿರಿ, ಆಕ್ಸಿಡೆಂಟ್ ಆಯಿತು, ನೀವು ಹೋಗಿ ಗ್ಯಾರೇಜ್ಗೆ ಹಚ್ತೀರಿ, ಇನ್ಶೂರೆನ್ಸ್ ಕಂಪ್ನಿಯವ್ರು ಬಂದು ನಿಮ್ಮ ಗಾಡಿ ಕ್ಲೇಮ್ ಮಾಡ್ಕೊತಾರೆ.
ವಿಮಾ ಅಂದ್ರೆ ಏನು, ಒಂದು ಮೂಲ ಉದ್ದೇಶ ತುಂಬುವಂಥ ಉದ್ದೇಶ ಇದೆ. ರೈತನ ಫಸಲು ವಿಮೆ ತುಂಬ್ತೇವೆ ಸತತವಾಗಿ 6 ರಿಂದ 7 ವರ್ಷ ನಾವು ಬೆಳೆ ವಿಮೆ ತುಂಬ್ತಾ ಇದ್ವಿ. ನಮಗೆ ಬಂದಿದ್ದು ಒಂದು ಸಾರಿ ಮಾತ್ರ ಬೆಳೆ ವಿಮೆ ಜಮಾ ಆಗ್ಯದ. ಈ ಫಸಲು ವಿಮೆ ಅನ್ನುವಂಥ ದೇಶ ತುಂಬ ದೊಡ್ಡದೊಂದು ಸ್ಕ್ಯಾಮ್ ಇದು. ನೀವು ತುಂಬಿಸ್ಕೊಳಗೆ ನೋಡ್ರಿ, DC ಅದ್ರ ಜನಾಂದೋಲನ ಕಾರ್ಯಕ್ರಮಗಳು ಮಾಡ್ತಾರೆ, AC ಮಾಡ್ತಾರೆ, ಅಂಗನವಾಡಿಯವ್ರು ಮಾಡ್ತಾರೆ, ಗ್ರಾಮ ಪಂಚಾಯತ್ ಮಾಡ್ತಾರೆ, ಇವನ್ ಪ್ರೈಮರಿ ಸ್ಕೂಲ್ ಟೀಚರ್ಗಳಿಗೆ ಸಮೇತ ಅವು ಇಲಾಖೆಗಳಿಂದ ಒತ್ತಡ ಮಾಡ್ತಾರೆ. ಅಂದ್ರೆ ದುಡ್ಡು ಕಲೆಕ್ಷನ್ ಮಾಡ್ಕೊಳ್ಳುವಂಥ ಉದ್ದೇಶದಿಂದ AC ನೀವು ಪ್ರತಿಯೊಂದು ಸರ್ಕಾರಿ ಇಲಾಖೆಗಳು ಎಲ್ಲ ಇಲಾಖೆಗಳನ್ನು ಬಳಸ್ಕೊಂಡು ಫಸಲು ವಿಮೆ ತುಂಬಕ್ಕೆ ಪ್ರಚಾರವನ್ನು ತಗೊಂಡು ರೈತರಿಂದ ದುಡ್ಡು ವಂತಿಕೆಯನ್ನು ಜಮಾ ಮಾಡಿಕೊಂಡು ಸಾವಿರಾರು ಕೋಟಿ ರೂಪಾಯಿನ ಮೊದಲು ಜಮಾ ಮಾಡ್ಕೊಳ್ಳೋದು. ಆಮೇಲೆ ನಮ್ಗೆ ಬೆಳೆ ಹಾನಿ ಆಯ್ತಪ್ಪ ಅಂತಂದ್ರೆ ನಾವು ಕ್ಲೇಮ್ ಮಾಡ್ತೇವೆ. ಕ್ಲೇಮ್ ಮಾಡಿದಾಗ ಇವ್ರದ್ದು ಏನು ಉದ್ದೇಶ ಬರ್ತದಪ್ಪ ಅಂತಂದ್ರೆ ನಾವು ಕ್ಲೇಮ್ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟೇವೆ. ಈಗ ಕಂಪ್ನಿಗೆ ನಮ್ದು ಈಗ ಗಾಡಿ ಆಕ್ಸಿಡೆಂಟ್ ಆಗಿದೆ ಅಂತ ನಾವು ಯಾವ ಥರ ಒಂದು ಕಂಪ್ಲೇಂಟ್ ಕೊಡ್ತೇವೆ ಆ ಟೈಪ್ ಅವಾಗ ಕಂಪ್ನಿಯವ್ರು ಬರ್ತಾರೆ. ಕಂಪ್ನಿಯವ್ರು ಬಂದು ಇವ್ರು ಕೃಷಿ ಇಲಾಖೆದವರು ನಮ್ಮ ಸ್ಥಳೀಯ ತಾಲೂಕು ಆಡಳಿತದವರು ಬಂದು ಏನು ವಿಚಾರ ಇನ್ಸ್ಪೆಕ್ಷನ್ ಮಾಡಿ ಏನು ಸ್ಟಾರ್ಟ್ ಮಾಡ್ತಾರೆ ಅವಾಗ ಅಂತಂದ್ರೆ 7 ವರ್ಷದಲ್ಲಿ ಯಾವ್ಯಾವ ಕ್ರಾಪ್ ಸರ್ವೆ ಮಾಡಿದ್ದು ಅವ್ರ ಹತ್ರ ಡಾಟಾ ಇರ್ತೈತಿ. ಆಲ್ರೆಡಿ ಅವ್ರ ಹತ್ರ ಡಾಟಾ ಇಟ್ಕೊಂಡಿರ್ತಾರೆ. 7 ವರ್ಷದ ಡಾಟಾದೊಳಗೆ ಹೈಯೆಸ್ಟ್ 5 ವರ್ಷದ ತೆಗಿತಾರೆ, ಲಾಸ್ಟ್ ಇದ್ದು ತೆಗಿಯಲ್ರಿ ಅವರು. 5 ವರ್ಷದ ಏನು ಹೈಯೆಸ್ಟ್ ಗ್ರೋತ್ ಏನಿರ್ತದಲ್ಲ ಅದನ್ನು ತೆಗೆದು ಅದ್ರೊಳಗೆ ಬೆಸ್ಟ್ 5 ತಗೊಂಡು ಈ ವರ್ಷದ ಏನು ಕ್ರಾಪ್ ಸರ್ವೆ ಆಗಿರ್ತದಲ್ಲ ಅದನ್ನು ತಗೊಂಡು ಟ್ಯಾಲಿ ಮಾಡಿ ಕೊಡೋರು. ಅಂದ್ರೆ ಅವ್ರು ಕೊಡೋದನ್ನ ಅವ್ರ ಕೈಯಾಗ ಐತಿ, ಬಿಡೋದನ್ನ ಅವ್ರ ಕೈಯಾಗ ಐತಿ. ಎಷ್ಟು % ಕೊಡ್ಬೇಕು ಅನ್ನೋದನ್ನ ಅವ್ರ ಕೈಯಾಗ ಐತಿ, ಬಿಡ್ಬೇಕು ಅನ್ನೋದನ್ನ ಅವ್ರ ಕೈಯಾಗ ಐತಿ. ನಾ ವಿಮಾ ಈ ವರ್ಷ ತುಂಬಿನಂದ್ರೆ ನನಗೆ ಈ ವರ್ಷ ವಿಮಾ ಜಮಾ ಆಗ್ಬೇಕು. ಇದೊಂದು ಕಾಯ್ದೆ ಏನೈತಲ್ಲ, ಇದು ಕಾಯ್ದೆನೇ ಮೂಲ ಉದ್ದೇಶನೇ ಇದು ಸ್ಕ್ಯಾಮ್ ಮಾಡುವಂಥ ಉದ್ದೇಶದಿಂದನೇ ಇದನ್ನು ನಾವು ಈಗ ಸರ್ಕಾರ ಇದನ್ನು ಪ್ರಧಾನಮಂತ್ರಿ ಫಸಲ್ ವಿಮಾ ಒಂದು ಯೋಜನೆ ತಂದದಂತೇಳಿ ನಾವು ಸರ್ಕಾರದ ಮೇಲೆ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ಮೂಲಕ. ಈ ವಿಷಯದ ಬಗ್ಗೆ ಕೇಂದ್ರ ಸರ್ಕಾರಗಳಿರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಯಾವುದೇ ಇವತ್ತು ವಿಮಾ ತುಂಬಿಕೊಳ್ಳುವಂಥ ಟೈಮ್ನಲ್ಲಿ ಸತತವಾಗಿ ಈ ಥರ ಪ್ರಚಾರಗಳನ್ನು ಮಾಡ್ತಾರೆ. ನೋಡಿ, ಟಿವಿ ನೋಡ್ಬೋದು, ಪತ್ರಿಕೆಗಳು ನೋಡ್ಬೋದು, ಇವನ್ ಸರ್ಕಾರಿ ಇಲಾಖೆಗಳನ್ನು ಯಾವ್ಯಾವ ಇಲಾಖೆಗಳು ಸಿಬ್ಬಂದಿಗಳು ಕೆಲಸ ಮಾಡ್ತಿರ್ತಾರಲ್ಲ ಅವ್ರ ಮೂಲಕ ರೈತರಿಗೆ ಪ್ರೆಷರ್ ಮಾಡ್ತಾರೆ. ತುಂಬಿರೇನೋ ಅಂತೇಳಿ ತುಂಬಿಸ್ಕೊಳ್ಳಾಗಿದ್ದಂಥದ್ದು ಅಗತ್ಯತೆ ಒಳಗೆ ಕ್ಲೇಮ್ ರೈತರಿಗೆ ತೊಂದರೆ ಆದ್ರೆ ಮಾತ್ರ ನಾವು ಹೋಗಿರ್ತೀವಿ ಕ್ಲೇಮ್ ಮಾಡಕ್ಕೆ. ಸರ್ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗ್ಯದ ಅಂತ ತಕ್ಷಣ ನಾವು ಕ್ಲೇಮ್ ಮಾಡಕ್ಕೆ ಹೋಗ್ತೀವಿ. ರೋಡಿ ಮ್ಯಾಗ ಹೋಗಿ ನಮಗೇನು ಪ್ರಾಬ್ಲಮ್ ಆಗಿಲ್ಲ ನಾವು ಹೋಗಲ್ಲ. ಮತ್ತು ನೆಕ್ಸ್ಟ್ ಇಯರ್ ನಾವು ತುಂಬ್ತೀವಿ. ಅದೇ ಥರ ನಾವು ನೆಕ್ಸ್ಟ್ ಇಯರ್ ತುಂಬ್ಕೊಂತ ಹೊಂಟೀವಿ. ನಮಗೆ ಬಂದಿರೋದು ಒಂದು ಸಾರಿ ಮಾತ್ರ. ಈ 7 ರಿಂದ 10 ವರ್ಷದಲ್ಲಿ ಫಸಲು ವಿಮೆ ಜಮಾ ಸ್ಟಾರ್ಟ್ ಆದಾಗಲಿಂತ ಇಟ್ಕೊಂಡು ಒಂದು ಸಾರಿ ಮಾತ್ರ ನಮ್ಮ ಪಂಚಾಯತಿಗೆ ಕ್ಲೇಮ್ ಆಗೈತಿ. ಸತತವಾಗಿ ನಾವು 3 ರಿಂದ 4 ವರ್ಷ ತಾಲೂಕು ಆಡಳಿತಗಳಿಂದ ನಾವು ರೈತರ ಪರವಾಗಿ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಿ ಈ ಕಾಯ್ದೆಯ ಮೂಲ ಏನದಲ್ಲ ಅದು ತಿದ್ದುಪಡಿ ಆಗೋವರೆಗೂ ರೈತರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ಮೂಲಕ ನಾನು ತಿಳಿಸ್ಲಿಕ್ಕೆ ಬಸವರಾಜ್ ಸಿಂಗನಹಳ್ಳಿ, ಜಯ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ, ತಾಳಿಕೋಟೆ. ನೆಕ್ಸ್ಟ್ ಡೇ ಸರ್ವಿಸ್ ಒಂದು ಸರ್ವೆ ನಂಬರ್ ಹಾಕೋಬೇಕಾದ್ರೆ 8 ರಿಂದ 10 ದಿನ ಲೇಟ್ ಆಗ್ತದೆ. 8 ರಿಂದ 10 ದಿನ ನೀವು ರೈತ ನಿಂದ್ರಲ್ಲ, ವಿಡಿಯೋ ಹೇಳಿದ್ರೆ ನಿಂದ್ರಲ್ಲ, ಯಾರೇ ನಾವು ಬೆಳಿಗ್ಗೆ ಒಂದು ಲಾಸ್ಗೆ ಗೊತ್ತಿರ್ತದೆ, ಬೆಳಿಗ್ಗೆ ನಿಂತು ಬಿಟ್ಟಿರ್ತಾವೆ. ಅಷ್ಟೊಳಗಡೆ ಮಾಡ್ಕೋಬೇಕು. ಆ ಕಮ್ಯುನಿಕೇಷನ್ ಗ್ಯಾಪ್ಗೋಸ್ಕರ ಏನು ಹೇಳ್ಯಾರ ಅವರು, ಕಂಪ್ಲೀಟ್ ಏನು ಮಾಡ್ಯಾರ ಇವ್ರು ವಿಡಿಯೋ ನಾ ಚೆಕ್ ಮಾಡ್ತೇನೆ. ಈಗ ಅವ್ರು ಇನ್ಶೂರೆನ್ಸ್ ಕಂಪ್ನಿದವ್ರು ಏನೋ ಗೈಡ್ಲೈನ್ಸ್ ಇದೆ ಅಂತ ಹೇಳಿದ್ರು. ಮೊನ್ನೆ ಕಬಲೇಶ್ವರದಲ್ಲಿ ಆದನ್ನು ತರಿಸಿದ್ದೀರಿ. ಇದೇನು ದೊಡ್ಡ ಪ್ರಾಬ್ಲಮ್ ನಮಗೆ ಗೊತ್ತೈತಿ ರೀ. ಏನು ಪ್ರಾಬ್ಲಮ್ ಹೇಳ್ರಿ ಕೂಡ, ನಮ್ಗೆ ಈ ಸತ್ ನಿಮ್ಮ ಗಾಡಿ ಇನ್ಸೂರೆನ್ಸ್ ಕಟ್ಟಿರಿ. ನೀವು ಏನಾರ ಡ್ಯಾಮೇಜ್ ಆದ್ರೆ ಇದೇ ವರ್ಷ ನಿಮ್ಗೆ ಕ್ಲೇಮ್ ಮಾಡ್ಬೇಕು. ಹಂಗಿಲ್ಲ, ಈ ಸತ್ 7 ವರ್ಷದ್ದು ಶಾರ್ಟ್ ಫಾಲ್ ತೆಗಿತಾರೆ. 7 ವರ್ಷದ್ರಾಗ 5 ವರ್ಷದ ಹೈಯೆಸ್ಟ್ ಏನು ಬೆಳೆದಲ್ಲ ದೊಡ್ಡ ಸ್ಕ್ಯಾಮ್ ಐತಿ. ದೊಡ್ಡ ಮಟ್ಟದಾಗ ಹೋರಾಟ ಮಾಡ್ಬೇಕು ನಾವು ಹೇಳಿದ್ನ. 5 ವರ್ಷದ ಹೈಯೆಸ್ಟ್ ಏನು ಗ್ರೋತ್ ಅದಲ್ಲ ಅದನ್ನು ತೆಗೆದು ಇದ್ರ ದೊಡ್ಡ ಸರ್ಕಾರ ಶಾಮಿಲ್ ಐತ್ರಿ. ಇದ್ರಾಗ ದೊಡ್ಡ ಸ್ಕ್ಯಾಮಿನೇ ಇರಿದ್ರಿ. 5 ವರ್ಷದ ಹೈಯೆಸ್ಟ್ ಗ್ರೋತ್ ತೆಗೆದು ಅದ್ರೊಳಗೆ ರೇಷಿಯೋ ಹಾಕಿ ಬಂದ್ರೆ ಕೊಡೋರು, ಬರ್ಲಂದ್ರೆ ಇಲ್ಲ. ನಾವು ತುಂಬುದು ಅಂತ ವಿಮಾ ತುಂಬಿಟ್ಟಿವಿ. ಇದೇ ವರ್ಷ ಲಾಸ್ ಆಗಿದೆ, ಇದೇ ವರ್ಷ ನಮ್ಗೆ ರೊಕ್ಕ ಬರ್ತಾವಂತಿಲ್ಲ. 7 ವರ್ಷದ ತೆಗೆದು 7 ವರ್ಷನಾಗ 5 ವರ್ಷ ಯಾವ್ದು ಹೈಯೆಸ್ಟ್ ಆಗ್ಯದ ಅದನ್ನು ರೇಷಿಯೋ ಮ್ಯಾಚ್ ಮಾಡಿ ಕೊಡೋರು. 7 ವರ್ಷ ಬರೋದೇ ಇಲ್ಲಲ್ರಿ. ಅಂದ್ರೆ ಅವ್ರ ಕೈಯಾಗ ಐತಿ, ಕೊಡ್ಬೇಕು ಅನ್ನೋದು ಅವ್ರ ಕೈಯಾಗ ಐತಿ.